ಆಗ್ಲೇ ಯಾರೋ ಕೇಳಿದ್ರು, ಮೊಟ್ಟೆ ಪಾತ್ರ ನೀವೇನ ಮಾಡಿರೋದು ತಿಮ್ಮನ ಮೊಟ್ಟೆ? ಇಲ್ಲ, ಇದು ಬೇರೆ ಮೊಟ್ಟೆ, ಅದು ಬೇರೆ ಮೊಟ್ಟೆ. ನೀವೇ ಕೇಳಿದ್ರು ಈ ಕೋಬ್ರಾ ರೆಸ್ಕ್ಯೂ ಟೀಮ್, ಅದು ನಮ್ಮ ಹೆಡ್ ಇವರು ಸಾರ್ ಜೊತೆ ನಾವು ಟೀಮ್ 4-5 ಜನ. ಆಶಿಕ್ ಅವರಿದ್ರು ಜೊತೆಗೆ. ಒಂದು ವಿಶೇಷವಾದ ಸ್ಥಳ ಅಂದ್ರೆ ಮೂಲತಃ ನಾನು ಕೂಡ ತೀರ್ಥಹಳ್ಳಿಯ ಕಮ್ಮಡಿಯವನು, ಹಾಗಾಗಿ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ. ಆ ಪಾತ್ರ ಕೂಡ ಅಷ್ಟೇ. ಒಟ್ಟಾರೆ ಚಿತ್ರತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರೇ, ಮೂಲತಃ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದವನು. ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆಯಲ್ಲಿ ಸದಾ ತೊಡಗಿಸ್ತಾ ಇದ್ದೆ. ಕೊನೆಗೆ ರಂಗಭೂಮಿ ಚಟುವಟಿಕೆ ಕೊನೆಗೆ ಅನಿಸ್ತು, ನಾನು ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಸಹ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಇವತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಅನ್ನೋದು ಯಾರು ಸ್ನೇಹಿತರು ಹೇಳ್ತಾರೆ, ನೀವು ಯಾಕೆ ರೀಲ್ಸ್ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ. ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು 1 ನಿಮಿಷ ಅಥವಾ 2 ನಿಮಿಷದ ಒಂದಷ್ಟು ಹಾಸ್ಯಭರಿತವಾಗಿ ಯಾವುದೊಂದು ರೀಲ್ಸ್ಗಳನ್ನ ಮಾಡಿ ಫೇಸ್ಬುಕ್ಕಿಗೆ, ವಾಟ್ಸಪ್ಪಿಗೆ ಈ ಥರ ಬಿಡ್ತಾ ಇದ್ದೆ. ಆನಂತರ ಸ್ವಲ್ಪ ಜನರು ಪರಿಚಯ ಆಯಿತು. ಅದನ್ನೇ ಆ ರೀಲ್ಸ್ಗಳನ್ನ ನೋಡಿ ನಿರ್ದೇಶಕರು ನನಗೆ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಫೋನ್ ನಂಬರ್ ಇಸ್ಕೊಂಡು ಮೊಟ್ಟ ಮೊದಲು ನನಗೆ ಎಂಥ ಕತೆ ಮಾರಾಯ ಅಂತ ಒಂದು ಸಿನಿಮಾದಲ್ಲಿ ರಕ್ಷಿತ್ ತೀರ್ಥಹಳ್ಳಿಯವರು ಒಂದು ಕುಡುಕನ ಪಾತ್ರ ಬರುತ್ತೆ, ಶರಾವತಿ ನದಿಗೆ ಸಂಬಂಧಪಟ್ಟಂಥ ಒಂದು ಕತೆ. ಆ ನಂತರದಲ್ಲಿ ತಿಮ್ಮನ ಮೊಟ್ಟೆ ಪಾತ್ರ, ಇದೇ ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಸಿನಿಮಾ ಗೆಲ್ಲಬೇಕಾದ್ರೆ ಎಲ್ಲ ಮಾಧ್ಯಮ ಮಿತ್ರರು ಈ ಕಲಾವಿದರನ್ನ ಬೆಂಬಲಿಸ್ಬೇಕಂತ ಕೇಳ್ಕೊಡ್ತೀನಿ. ಟೋಟಲಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನ ಅನಾವರಣಗೊಳ್ಳುವುದರ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ದೇವರು, ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದೋದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ. ಇವೆರಡ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ, ಸಂಸ್ಕೃತಿ, ನಡೆ, ನುಡಿ, ದೇವರು, ಬನ ಇಂಥವೆಲ್ಲ ಸಂಪ್ರದಾಯ, ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ. ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನು ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನು ಹುರಿದುಂಬಿಸಿ ನನಗೆ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆ ಹೇಳ್ತೀನಿ. ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಕೊಳ್ತಾ, ಯಾಕಂದ್ರೆ ಪಕ್ಕದಲ್ಲಿ ನಮ್ಮ ಸುಚೇಂದ್ರ ಸರ್ ಇದ್ದಾರೆ, ಹಾಗಾಗಿ ನನಗೆ ಮಾತಾಡೋದಕ್ಕೆ ಸ್ವಲ್ಪ ತಡವಡಿಸ್ತಾ ಇದ್ದೇನೆ. ಹಾಗಾಗಿ ಆಕ್ಚುಲಿ ನಾನು ಮಾತಾಡೋ ಕೊಟ್ಟರೆ ಮಲೆನಾಡು ಭಾಷೆಯಲ್ಲಿ ಮಾತಾಡೋದು, ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡ ಮಾತಾಡ್ಕೋತ ಏನೋ ಸಮಸ್ಯೆ ಆಗತ್ತೆ, ಬೇಡ ಅದು ಇಲ್ಲಿ ಸಾಕು ಸಾಕು ಸರ್. ಒಂದ್ ದಿವಸ ಹಾಗೆ ಆತ, ನಮ್ಮಲ್ಲಿ ಇವಳಿಗೆ ಜೋರ್ ಜ್ವರ, ಅಲ್ಲ ಜ್ವರ ಇಲ್ಲದಾಗ್ಲೂ ಇವಳು ಜೋರಯ್ಯ ಮನೇಲಿ. ಈ ಕೊರೋನಾ ಟೈಮಲ್ಲಿ ಎಂತ ಆತ ಅಂದ್ರೆ ನಾನು ಹೇಳಿದೆ ಇವಳಿಗೆ, ಅಲ್ಲ ಕಡೆ ನೀನು ಪ್ಯಾಟಿಗೆ ಹೋದಾಗ ಅಂತನ್ನಿ ಇಂತನ್ನಿ ಅಂತ ಹೇಳ್ಬೇಡ, ದುಡ್ಡಿಗೆಲ್ಲ ಎಲ್ಲಿ ಹೋಗುದು, ಕೊರೋನಾ ಟೈಮ್ ದುಡ್ಡು ಬೇರೆ ಖರ್ಚಿಗಿಲ್ಲ, ಕೆಲಸ ಕಾರ್ಯ ಎಂತೂ ಇಲ್ಲ ಕೊರೋನಾ ದೇಶದಿಂದ. ನೀನೇನಾದ್ರು ಪ್ಯಾಟಿಗೆ ಹೋಗಿ ನೀವು ಅಂತನ್ನಿ ಪ್ಯಾಟಿಗಿಂದ ಪರಟತಿ ಸಾಮಂತನ್ನಿ ಅಂತ ಏನಾದ್ರು ಹೇಳಿದ್ರೆ ನಾನು ಹೊಳಿಗೆ ಹಾಕ್ತೀನಿ ಅಂದೆ. ಅದಕ್ಕೆ ಇವಳು ಹೇಳ್ತಾಳೆ, ಹೊಳಿಗೆ ಹಾರೆ ಮೇಲ್ ಬರೋಷ್ಟತಿ ಮೀನ್ ತನ್ನಿ ಅದಾವ, ಎಲ್ಲಿಂದ ತೋರು. ಈ ತರದ ಒಂದು ಮಲ್ನಾಡ ಹಾಡು ಭಾಷೆಯಲ್ಲಿ ಮಾತಾಡಿದೆ. ಇನ್ನು ಸಾಕಷ್ಟಿದೆ, ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನ ರಘು ಅವ್ರು ಮಾತಾಡ್ಬೇಕು. ಮಾತಾಡ್ಸ್ಲಿಲ್ಲ.